ವಿವೇಕಾನಂದರು ಅಂದ ತಕ್ಷಣ ಏಳಿ ಎದ್ದೇಳಿ ಗುರಿ ಮುಟ್ಟದವರೆಗೂ ನಿಲ್ಲದಿರಿ ಅಂತ ಹೇಳಿದ್ರು ಅಂತ ವಿದೇಶಕ್ಕೆ ಹೋಗಿ ಭಾರತೀಯ ಪರಂಪರೆಯನ್ನು ಅರ್ಥ ಮಾಡಿಸಿದ್ರು ಜಗತ್ತಿಗೆ ಅಂತ ಒಬ್ಬ ಯುವ ಹಿಂದೂ ಸನ್ಯಾಸಿಯಾಗಿದ್ದರು ಅಂತ ತುಂಬ ಜನಕ್ಕೆ ಇಷ್ಟು ಮಾತ್ರ ಗೊತ್ತು. ಇನ್ನೂ ಹೆಚ್ಚಿನ ಡೀಟೇಲ್ ಎಲ್ರಿಗೂ ಗೊತ್ತಿರೋದು ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಿಮಗೆ ನಿಮ್ಮ ಪ್ರಕಾರ ರಾಮಕೃಷ್ಣ ಆಶ್ರಮದವರಾಗಿ ನಿಮ್ಮ ಪ್ರಕಾರ ವಿವೇಕಾನಂದರು ಅಂದರೆ ಏನು? ಅವರ ಡೆಫಿನಿಷನ್ ಏನು? ಅವ್ರನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಇವತ್ತಿಗೂ ಅವರು ಯಾಕೆ ಪ್ರಸ್ತುತ ಆಗಿದ್ದಾರೆ? ಹೇಳಬೇಕು ಅಂದರೆ ವಿವೇಕಾನಂದರು ನಾನು ಆಗಲೇ ಹೇಳಿದ ಹಾಗೆ ಈ ಸತ್ತಂತಿದ್ದಂಥ ಈ ದೇಶಕ್ಕೆ ಮರುಜೀವ ತುಂಬಿದರು. ಹೇಗೆ ಹನುಮಂತ ಸಂಜೀವನಿ ತಗೊಂಡು ಬಂದು ಸತ್ತೇ ಹೋಗಿದ್ದಂಥ ಲಕ್ಷ್ಮಣನ ಹೇಗೆ ಬದುಕೋದಕ್ಕೆ ನೆರವಾದನೋ ಹಾಗೆ ಸತ್ತೇ ಹೋಗಿತ್ತು. ಕುವೆಂಪು ಹೇಳ್ತಾರೆ, ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸು ಒಲಿಸು. ಈ ರೀತಿಯಲ್ಲಿ ಕುವೆಂಪು ಕಾಲಕ್ಕೇನೆ 1920-30 ಸತ್ತಂತಿದ್ದಂಥ ದೇಶ ಇದು. ವಿವೇಕಾನಂದರು ಹುಟ್ಟಿದ್ದು 1863, ತೀರ್ಕೊಂಡಿದ್ದು 1902. 39 ವರ್ಷ 5 ತಿಂಗಳು 24 ದಿನ ಅವರು ಬದುಕಿದ್ದು. ಆವಾಗಂತೂ ಪೂರ್ತಿಯಾಗಿ ಹೋಗ್ಬಿಟ್ಟಿತ್ತು ಈ ದೇಶ. ಸ್ವಾಮೀಜಿ ಹೇಳ್ತಾರೆ, ವಿವೇಕಾನಂದರು ಹೇಳ್ತಾರೆ, ಐ ವಾಂಟ್ ಟು ಬ್ಲೋ ಲೈಫ್ ಇನ್ ಟು ದಿ ಡೆಡ್ ಬೋನ್ಸ್ ಆಫ್ ದಿಸ್ ಕಂಟ್ರಿ. ಡೆಡ್ ಬೋನ್ಸ್ ಇದೆ, ಇದಕ್ಕೆ ಲೈಫ್ ನಾನು ಊದಬೇಕಾಗಿದೆ, ಲೈಫ್ ಕೊಡಬೇಕಾಗಿದೆ. ಸ್ವಾಮೀಜಿ ಮಾಡಿದ ಹಾಗೇನೆ. ಇದನ್ನು ನಾನು ಹೇಳ್ತಾ ಇರೋದಲ್ಲ, ಫ್ರಾನ್ಸ್ ದೇಶದ ನೋಬೆಲ್ ಪ್ರಶಸ್ತಿ ವಿಜೇತ ರೋಮೈ ರೋಲಾ ಹೇಳ್ತಾನೆ. ಬೈಬಲ್ನಲ್ಲಿ ಒಂದು ಘಟನೆ ಬರುತ್ತೆ. ಲ್ಯಾಜರಸ್ ಅಂತ ಒಬ್ಬ ಇದ್ದ, ಸತ್ತಿದ್ದ. ಅವನ ತಾಯಿ ಬಂದು ಜೀಸಸ್ ಮುಂದೆ ಎದೆ ಹೊಡ್ಕೊಂಡು ಕೇಳ್ಕೊಂಡ್ಲು, ಇದ್ದ ಮಗ ಸತ್ತು ಹೋಗ್ಬಿಟ್ಟಿದ್ದಾನೆ, ಬದುಕಿಸು ಅಂತ. ಜೀಸಸ್ ಬಂದು ಅದರ ಪಾದಗಳ ಹತ್ರ ನಿಂತ್ಕೊಂಡು ಗೆಟಪ್ ಲ್ಯಾಜರಸ್ ಅಂದರೆ ಲ್ಯಾಜರಸ್ ಎದ್ದು ನಿಂತ. ವಿವೇಕಾನಂದರು ಕೂಡ ಹೀಗೆ ಮಾಡಿದ್ರು ಅಂತ ಫ್ರಾನ್ಸ್ ದೇಶದ ನೋಬೆಲ್ ಪ್ರಶಸ್ತಿ ವಿಜೇತ ರೋಮೈ ರೋಲಾ ಹೇಳ್ತಾನೆ. ವಿವೇಕಾನಂದರು ಈ ದೇಶಕ್ಕಾಗಿ ಅತ್ತರು. ಎಲ್ಲಿದೆ ಈ ದೇಶದ ಪ್ರಾಣ ಪಕ್ಷಿ ಎಲ್ಲಿದೆ, ಇದರ ಉಸಿರು ಎಲ್ಲಿದೆ, 100ಕ್ಕೆ 100 ಅರ್ಥ ಮಾಡಿಕೊಂಡವರು ಅವರು. ಬುದ್ಧನಿಂದ ಹಿಡಿದು ರಾಮ್ ಮೋಹನ್ ರಾಯ್ವರೆಗೆ ಎಲ್ಲರೂ ಕೂಡ ಈ ದೇಶದ ಸಮಸ್ಯೆ ಇರೋದು ಜಾತಿ ಪದ್ಧತಿಯಲ್ಲಿ, ಈ ದೇಶದ ಸಮಸ್ಯೆ ಇರೋದು ಸ್ತ್ರೀಯರಿಗೆ ನಾವು ವಿಧವಾ ವಿವಾಹ ಮಾಡದೇ ಇರೋದ್ರಲ್ಲಿ, ಈ ದೇಶದ ಸಮಸ್ಯೆ ಇರತಕ್ಕಂಥದ್ದು ಈ ರೀತಿ ಏನೋ ಕೆಲವೊಂದು ತಿಳ್ಕೊಂಡಿದ್ರು. ಸ್ವಾಮೀಜಿ ಹೇಳಿದ್ರು, ಅದೆಲ್ಲೂ ಅಲ್ಲ, ಅವೆಲ್ಲ ಕೆಟ್ಟದ್ದೇ. ಆದರೆ ಈ ದೇಶದ ಸಮಸ್ಯೆ ಇರೋದು ಈ ದೇಶ ತನ್ನತನವನ್ನು ಕಳ್ಕೊಂಡಿರೋದ್ರಲ್ಲಿ. ತನ್ನತನ ಅಂತಂದರೆ ಈ ದೇಶಕ್ಕೆ ಒಂದು ಜವಾಬ್ದಾರಿ ಇದೆ. ಸೃಷ್ಟಿಕರ್ತ ಈ ದೇಶಕ್ಕೊಂದು ಜವಾಬ್ದಾರಿ ಕೊಟ್ಟಿದ್ದಾನೆ. ಏನ ಜವಾಬ್ದಾರಿ ಅಂದರೆ ಇಡೀ ಜಗತ್ತಿಗೆ ಆಧ್ಯಾತ್ಮವನ್ನು ಬೋಧಿಸುವುದು, ಶುದ್ಧ ಧರ್ಮವನ್ನು ಕೊಡೋದು. ಶುದ್ಧ ಧರ್ಮವನ್ನು, ಶುದ್ಧ ಆಧ್ಯಾತ್ಮವನ್ನು ಈ ಜಗತ್ತಿಗೆ ಬೋಧಿಸುವ, ತಾನೇ ಬದುಕಿ ನೋಡಿ ಹೀಗಿರುತ್ತೆ ಅಂತ ತೋರಿಸುವ ಸಾಮರ್ಥ್ಯ ಭಾರತೀಯರಿಗಿರುವಷ್ಟರಲ್ಲಿ 1% ಬೇರೆ ದೇಶದ ಜನರಿಗಿಲ್ಲ. ಅವರು ಪ್ರಯತ್ನ ಪಟ್ಟರೂ ಆಗಲ್ಲ. ಈ ದೇಶದ ಮಣ್ಣಿನಲ್ಲೇ ಆಧ್ಯಾತ್ಮ ಇದೆ. ಮತ್ತು ಆಧ್ಯಾತ್ಮ ಅನ್ನುವಂಥದ್ದು ಬೇರೆ ಏನೂ ಅಲ್ಲ. ಒಂದು ಸಮಾಜವನ್ನು ನೀವು ಮರಕ್ಕೆ ಹೋಲಿಸಿದರೆ ಆಧ್ಯಾತ್ಮ ಅನ್ನುವಂಥದ್ದು ಬೇರು, ಅದು ಕಾಣಲ್ಲ, ಅದು ಬಹಳ ಭವ್ಯವಾದ್ದು ಅಂತೇನು ಅನಿಸಲ್ಲ. ರೆಂಬೆ ಕೊಂಬೆಗಳು, ಹೂವುಗಳು, ಹಣ್ಣುಗಳು ಬಹಳ ಭವ್ಯವಾದ್ದು ಅಂತ ಅನಿಸುತ್ತೆ. ಆದರೆ ಇವೆಲ್ಲ ನಿಂತಿರ್ತಕ್ಕಂಥದ್ದು ಆಧ್ಯಾತ್ಮದ ಮೇಲೆ. ಗ್ರೀಕರಿಗೆ ವಿಜ್ಞಾನ ಕಡಿಮೆ ಇರಲಿಲ್ಲ, ಗ್ರೀಕರಿಗೆ ಸೋಷಿಯಲ್ ಸ್ಟ್ರೆಂತ್ ಕಡಿಮೆ ಇರಲಿಲ್ಲ, ಪೊಲಿಟಿಕಲ್ ಸ್ಟ್ರೆಂತ್ ಕಡಿಮೆ ಇರಲಿಲ್ಲ, ಯಾವ ಸ್ಟ್ರೆಂತು, ಲಿಟರರಿ ಸ್ಟ್ರೆಂತ್ ಕಡಿಮೆ ಇರಲಿಲ್ಲ. ರೋಮನ್ನರಿಗೂ ಕೂಡ ಹಾಗೇನೆ, ಪರ್ಷಿಯನ್ನರಿಗೂ ಹಾಗೇನೆ, ಈಜಿಪ್ಷಿಯನ್ನರಿಗೂ ಹಾಗೇನೆ. ಒಂದು ಸ್ಟ್ರೋಕಿಗೆ ಸತ್ತು ಹೋದರು. ಹೊರಗಡೆ ದಾಳಿ, ಒಂದೇ ಏಟು ಬಿದ್ದಿದ್ದು ರೋಮನ್ನರಿಗೆ, ಗ್ರೀಕರಿಗೆ ಸತ್ತೇ ಹೋದರು. ಯಾಕೆ? ಇಂಡಿಯಾಗೆ 1000 ಏಟು ಬೀಳ್ತಾ ಇದೆ, 1000 ವರ್ಷದಿಂದ ಏಟು ಬೀಳ್ತಾ ಇದೆ. ನಾವು ಮಲಗಿರಬಹುದು, ಬಿದ್ದಿರಬಹುದು, ಸಾಯಲಿಲ್ಲ. ಯಾಕೆ? ಹಿಸ್ಟ್ರಿ ಪ್ರೊಫೆಸರು ಇದನ್ನು ಸ್ಪಷ್ಟವಾಗಿ ವಿದ್ಯಾರ್ಥಿಗಳ ಮುಂದೆ ಹೇಳಬೇಕು. ದೇಶವನ್ನು ಆಳುವವರು, ದೇಶಕ್ಕಾಗಿ ಪಾಲಿಸಿ ಹಾಕೊಳ್ಳೋರು ಈ ಮುಖ್ಯವಾದ ವಿಷಯವನ್ನು ತಿಳ್ಕೊಳ್ಬೇಕು. ಗ್ರೀಕರಿಗೆ ಏನು ಕಡಿಮೆ ಆಗಿತ್ತು? ಅವರಲ್ಲಿ ಆಧ್ಯಾತ್ಮ ಇರಲಿಲ್ಲ. ರೋಮನ್ನರಿಗೆ ಆಧ್ಯಾತ್ಮ ಇರಲಿಲ್ಲ. ಯಾವಾಗ ಬೇರು ಒಳಕ್ಕೆ ಹೋಗಲ್ಲ, ಬೇರನ್ನು ಒಳಕ್ಕೆ ಬಿಡದೆ ಕೇವಲ ಮೇಲ್ಗಡೆ ಭಾಗ ಬೆಳೆದರೆ ಅದು ಡೇಂಜರಸ್. ಮೇಲ್ಗಡೆ ಭಾಗವನ್ನು ಶೂಟ್ ಸಿಸ್ಟಮ್ ಅಂತ ಕರಿತೀವಿ, ಒಳಗಡೆ ಇರೋದು ರೂಟ್ ಸಿಸ್ಟಮ್ ಅಂತ ಕರಿತೀವಿ. ರೂಟ್ ಸಿಸ್ಟಮ್ ಆಳಕ್ಕೆ ಹೋಗದೆ ಶೂಟ್ ಸಿಸ್ಟಮ್ ಮೇಲಕ್ಕೆ ಹೋಗ್ತಾ ಇದ್ದರೆ ಒಂದು ಸಲ ಗಾಳಿ ಬೀಸರೆ ಬಿದ್ದೋಗುತ್ತೆ. ಯಾಕೆ? ದೊಡ್ಡದಾಗಿರುತ್ತೆ ಶೂಟ್ ಸಿಸ್ಟಮ್ಮು, ಬಿದ್ದೋಗ್ಬಿಡುತ್ತೆ. ಶೂಟ್ ಸಿಸ್ಟಮ್ ದೊಡ್ಡದಾಗಿ ಬೆಳೆಯೋದಲ್ಲ, ರೂಟ್ ಸಿಸ್ಟಮ್ ಎಷ್ಟು ಆಳಕ್ಕಿದೆಯೋ ಅದರಷ್ಟೇ ಇಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಶೂಟ್ ಸಿಸ್ಟಮ್ ಇರಬೇಕು. ರೋಮನ್ನರದು, ಗ್ರೀಕರದು, ಇವ್ರದ್ದೆಲ್ಲ ಬೇರು ಬೆಳೆದೇ ಇಲ್ಲ, ಏನೋ ಸಣ್ಣ ಪುಟ್ಟದು. ಅದು ಬೆಳೀತು, ಒಂದು ಏಟಿಗೆ ಬಿದ್ದೋಯ್ತು. ಇದನ್ನು ಅರ್ಥ ಮಾಡಿಕೊಂಡಂಥ ಭಾರತೀಯ ಋಷಿಮುನಿಗಳು
ಪೊಲಿಟಿಕಲ್ ಸ್ಟ್ರೆಂಗ್ತ್, ಸೋಷಿಯಲ್ ಸ್ಟ್ರೆಂಗ್ತ್, ಇನ್ನು ಯಾವುದೇ ಸ್ಟ್ರೆಂಗ್ತ್ ಸೆಕೆಂಡರಿ. ರಿಯಲ್ ಸ್ಟ್ರೆಂಗ್ತ್, ಒರಿಜಿನಲ್ ಸ್ಟ್ರೆಂಗ್ತ್ ಸ್ಪಿರಿಚುವಲ್. ಯಾಕೆ? ಇಟ್ ಈಸ್ ಇನ್ಕ್ಲೂಸಿವ್ ಆಫ್ ಆಲ್ ದೀಸ್ ಥಿಂಗ್ಸ್. ಆಧ್ಯಾತ್ಮಿಕವಾಗಿ ಬೆಳೆದಂಥ ವ್ಯಕ್ತಿಗೆ ವಿಜ್ಞಾನದ ಜ್ಞಾನ ತನ್ನಿಂತಾನೇ ಬರುತ್ತೆ. ಕವಿಯಾಗುವ ಸಾಮರ್ಥ್ಯ, ಆಧ್ಯಾತ್ಮಿಕ ವ್ಯಕ್ತಿಗೆ ಕವಿಯಾಗುವ ಸಾಮರ್ಥ್ಯ ತಾನೇ ಬರುತ್ತೆ. ವಾಲ್ಮೀಕಿ ಎಲ್ಲಿ ಕವಿತಾ ಸಾಮರ್ಥ್ಯ ಪಡ್ಕೊಂಡ? ಮೊದಲು ಅವನು ಕೊಲೆಗಾರ. ವಿಶ್ವಾಮಿತ್ರ ಕವಿತಾ ಸಾಮರ್ಥ್ಯ ಎಲ್ಲಿ ಪಡ್ಕೊಂಡ? ಭಾರದ್ವಾಜ ಸೈನ್ಸ್ ಎಲ್ಲಿ ಓದ್ದ? ಭಾರದ್ವಾಜ ಅದ್ಭುತ ಏರೋನಾಟಿಕಲ್ ಇಂಜಿನಿಯರ್, ಪೊಲಿಟಿಕಲ್ ಸೈಂಟಿಸ್ಟ್. ವ್ಯಾಸರ ತಂದೆ ದೊಡ್ಡ ಬಟಾನಿಸ್ಟ್, ವೃಕ್ಷ ಪರಾಶರ ಅಂತ ಬರೆದಿದ್ದಾರೆ ಪರಾಶರ ಮಹರ್ಷಿಗಳು, ವೇದವ್ಯಾಸರ ತಂದೆ. ಇವರೆಲ್ಲ ಯಾವ ಬಾಟ್ನಿ ಕಾಲೇಜಿಗೆ ಹೋಗಿ ಓದಿದ್ರು? ಇವ್ರು ಯಾವ ಏರೋನಾಟಿಕಲ್ ಕಾಲೇಜಿಗೆ ಹೋಗಿದ್ರು? ಇವರೆಲ್ಲ ಮಾಡಿದ ಮೆಡಿಟೇಷನ್ ಮಾತ್ರ. ಮೆಡಿಟೇಷನ್ ಮಾಡಿ ಇವರು ಏರೋನಾಟಿಕಲ್ ಸೈಂಟಿಸ್ಟ್ ಹೇಗಾದರು? ಇವರು ಬಾಟ್ನಿ ಸೈಂಟಿಸ್ಟ್ ಹೇಗಾದರು? ವಾಲ್ಮೀಕಿ ಮಹಾನ್ ಕವಿ, ಇವತ್ತಿಗೂ ರಾಮಾಯಣ ಹೋಲುವಂಥ ಇವತ್ತು ಯಾವುದಾದ್ರೂ ಇದು ಗ್ರಂಥ ಇದೆಯಾ? ವಿಶ್ವಾಮಿತ್ರ ಅದೆಷ್ಟು ಮಂತ್ರಗಳನ್ನು, ಒಂದೊಂದು ಮಂತ್ರ ಸಾಮಾನ್ಯ ಮಂತ್ರ ಅಂದರೆ ಐನ್ಸ್ಟೀನ್ E=mc² ಹೇಗೋ ಮಂತ್ರ ಅಂದರೆ ಹಾಗೆ ಅದ್ಭುತವಾದ ಒಳಗಿನ ಎನರ್ಜಿಗಳನ್ನು ಲಿಬರೇಟ್ ಮಾಡುವುದಕ್ಕೆ ಯಾವ ಫಾರ್ಮುಲಾ ನೀವು ಫಾಲೋ ಮಾಡಬೇಕು, ಹೇಗೆ ಆಟಮ್ನ ಒಳಗಡೆ ಇರೋ ಎನರ್ಜಿಯನ್ನು ಲಿಬರೇಟ್ ಮಾಡೋದಕ್ಕೆ E=mc² ಬೇಕು, ಹಾಗೆ ನಿಮ್ಮ ಮನಸ್ಸಿನ ಒಳಗಡೆ ಎಷ್ಟು ಶಕ್ತಿಗಳಿದೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಾರೆ. ಅಷ್ಟು ಶಕ್ತಿಗಳಿದೆ ಮನುಷ್ಯನ ಒಳಗಡೆ. ಅದನ್ನು ಲಿಬರೇಟ್ ಮಾಡೋದು ಹೇಗೆ? ಅದಕ್ಕೆ ಮಂತ್ರಗಳು, ಕೆಲವು ಫಾರ್ಮುಲಾಗಳು ಬೇಕಾಗುತ್ತೆ. ದಟ್ ವಾಸ್ ಗಿವನ್ ಬೈ ವಿಶ್ವಾಮಿತ್ರ, ನಂಬರ್ 1 ಕೊಲೆಗಾರ. ಇವರಿಗೆಲ್ಲ ಈ ಸಾಮರ್ಥ್ಯಗಳು ಎಲ್ಲಿಂದ ಬಂತು? ಅವರು ಯಾವುದು ಪೊಲಿಟಿಕಲ್ಲು, ಫಿಸಿಕ್ಸು, ಮ್ಯಾಥಮ್ಯಾಟಿಕ್ಸು, ಏರೋನಾಟಿಕಲ್ ಇಂಜಿನಿಯರಿಂಗ್ ಹೋಗಲೇ ಇಲ್ಲ. ದೇ ಸಿಂಪ್ಲಿ ಕಾನ್ಸಂಟ್ರೇಟೆಡ್ ಆನ್ ದೇರ್ ಮೆಡಿಟೇಟಿವ್ ಎಬಿಲಿಟೀಸ್. ಮೆಡಿಟೇಷನ್ ಮಾಡು. ವಾಲ್ಮೀಕಿ ಹುತ್ತ ಬೆಳೆದ್ರು 7 ರೀತಿಯಲ್ಲಿ ಮೆಡಿಟೇಟ್ ಮಾಡಿದ, ಅದ್ಭುತ ಕವಿ ಆಗಿಬಿಟ್ಟ. ಹಾಗೆ ಇವರು ಪ್ರತಿಯೊಬ್ಬರು ಕೂಡ. ಹೀಗಾಗಿ ಆಧ್ಯಾತ್ಮ ಅನ್ನುವಂಥದ್ದು ಇಟ್ ಈಸ್ ಇನ್ಕ್ಲೂಸಿವ್ ಆಫ್ ಎವ್ರಿಥಿಂಗ್. ವಿವೇಕಾನಂದರ ಕವಿತೆ ನೋಡಿ, ವಿವೇಕಾನಂದರ ಸೈನ್ಸ್ ನೋಡಿ, ನಿಕೋಲಾ ಟೆಸ್ಲಾ ಈ ಟ್ಯೂಬ್ಲೈಟ್ ಕಂಡು ಹಿಡಿದವನು, ವಿವೇಕಾನಂದರ LKG ಮಗು ಥರ ಕೂತ್ಕೊಂಡು ಅವ್ರ ಮುಂದೆ ಬಂತು. ಮೆಷಿನ್ ಗನ್ ಕಂಡು ಹಿಡಿದವನು ಹಿರಮ್ ಮ್ಯಾಕ್ಸಿಮ್ LKG ಮಗು ಥರ ಬಂದು ವಿವೇಕಾನಂದರ ಮುಂದೆ ಕೂತ್ಕೊಂಡ. ಹಾಗೇನೆ ಸೈಕಾಲಜಿಸ್ಟ್, ಆವತ್ತಿನ ಗ್ರೇಟ್ ಹಾರ್ವರ್ಡ್ ಯೂನಿವರ್ಸಿಟಿ ದೊಡ್ಡ ಸೈಕಾಲಜಿಸ್ಟ್ ವಿಲಿಯಂ ಜೇಮ್ಸ್ ಮಗು ಥರ ಬಂದು ವಿವೇಕಾನಂದರ ಮುಂದೆ ನನ್ನ ಗುರು ಅಂತ ಬರೆದ. ಇಷ್ಟು ಎಬಿಲಿಟೀಸ್ ಯಾವ ಸೈಕಾಲಜಿ ವಿವೇಕಾನಂದರು ಓದಿದರು? ಯಾವ ಫಿಸಿಕ್ಸ್ ವಿವೇಕಾನಂದರು ಓದಿದರು? ಎಲ್ಲ ಜ್ಞಾನವೂ ಮನುಷ್ಯನ ಒಳಗಡೆ ಇದೆ. ಮನುಷ್ಯನ ಮನಸ್ಸಿನ ಒಳಗಡೆ ಒಂದು ಯೂನಿವರ್ಸ್ ಇದೆ. ಹೊರಗಡೆ ನೀವು ಕಾಣ್ತಾ ಇರೋ ಯೂನಿವರ್ಸ್ ಕಾಣುತ್ತೆ, ಒಳಗಡೆ ಇರೋ ಯೂನಿವರ್ಸ್ ಕಾಣೋದಿಲ್ಲ. ಒಳಗಿನ ಮನಸ್ಸನ್ನು ಸ್ಟಡಿ ಮಾಡಿದರೆ ಯೂನಿವರ್ಸಿನ ಒಂದೊಂದು ಪಾರ್ಟ್ನ ಸೀಕ್ರೆಟ್ಸ್ ನಿಮಗೆ ತನ್ನಿಂತಾನೆ ಗೊತ್ತಾಗುತ್ತೆ. ಯೂನಿವರ್ಸ್ ಅನ್ನುವಂಥದ್ದು ಆಲದ ಮರ, ಬೃಹತ್ತಾಗಿ ಕಾಣುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಆ ಇಡೀ ಆಲದ ಮರ ಆಲದ ಬೀಜದ ಒಳಗಡೆ ಇದೆ. ಬೀಜ ಬಹಳ ಟೈನಿ, ಮೈಕ್ರೋಸ್ಕೋಪಿಕ್. ಬಟ್ ಯು ವಿಲ್ ನೆವರ್ ಫೈಂಡ್ ಇನ್ ದಿ ಹ್ಯೂಜ್ ಸಿಸ್ಟಮ್ ದಟ್ ಯು ಕಾಲ್ ಆಸ್ ದಿ ಗ್ರೇಟ್ ಬ್ಯಾನಿಯನ್ ಟ್ರೀ ವಿಚ್ ಇಸ್ ನಾಟ್ ಆಲ್ರೆಡಿ ದೇರ್ ಇನ್ ದ ಟೈನಿ ಮೈಕ್ರೋಸ್ಕೋಪಿಕ್ ಬ್ಯಾನಿಯನ್ ಸೀಡ್. ಹಾಗೆ ಮನುಷ್ಯನ ಮನಸ್ಸು ಅನ್ನುವಂಥದ್ದು ಹೊರಗಡೆ ಇರ್ತಕ್ಕಂಥ ಯೂನಿವರ್ಸ್ನ ಮೈಕ್ರೋಸ್ಕೋಪಿಕ್ ಫಾರ್ಮ್. ಯೂನಿವರ್ಸ್ ಇಸ್ ಎ ಮ್ಯಾಕ್ರೋಸ್ಕೋಪಿಕ್ ವರ್ಷನ್ ಆಫ್ ದಿ ಮೈಕ್ರೋಸ್ಕೋಪಿಕ್ ಮೈಂಡ್ ದಟ್ ಈಸ್ ಹಿಡನ್ ಆರ್ ದಟ್ ಈಸ್ ಕಂಟೈನ್ಡ್ ಇನ್ ಎವರಿ ಹ್ಯೂಮನ್ ಸೆಟಪ್. ಇದನ್ನು ಉಪನಿಷತ್ ಋಷಿಗಳು, ವೇದಕಾಲದ ಋಷಿಗಳು ಆವತ್ತೇ ಅರ್ಥ ಮಾಡಿಕೊಂಡು ಮನುಷ್ಯನಿಗೆ ಒಂದು ಟ್ರೈನಿಂಗ್ ಕೊಟ್ಟರು. ಗೆಟ್ ಇನ್ ಟು ಯುವರ್ ಓನ್ ಸೆಲ್ಫ್, ನಿನ್ನ ಒಳಗಡೆಗೆ ಹೋಗು. ಹೀಗಾಗಿ ಅದಕ್ಕೆ ಸ್ಪಿರಿಚುವಲ್ ಲೈಫ್ ಇಲ್ಲ ಅಂದರೆ, ಸ್ಪಿರಿಚುವಲ್ ಡಿಸಿಪ್ಲಿನ್ ಇಲ್ಲ ಅಂದರೆ ಒಳಗೆ ಹೋಗೋದಕ್ಕಾಗಲ್ಲ. ಸೊ ಸ್ಪಿರಿಚುವಲ್ ಲೈಫ್ ವಿಲ್ ಗಿವ್ ಯು ಸೈನ್ಸ್, spiritual life will give you poetic faculties, spiritual life will give you economics, it gives you every knowledge pertaining to every faculty under the sun. ಒಂದು ಏಟಿಗೆ ಎಲ್ಲವನ್ನು ಪಡ್ಕೊಳ್ಳುವಂಥ ಉಪಾಯ ನಮ್ಮಲ್ಲಿರುವಾಗ ವಾಟ್ ಈಸ್ ಫನ್ ಇನ್ ಪರ್ಸ್ಯೂಯಿಂಗ್ ಎವ್ರಿಥಿಂಗ್ ಒನ್ ಆಫ್ಟರ್ ದಿ ಅದರ್ when it is quite possible for you to get everything by just pursuing only one which is inclusive of everything. This secret was known to Indians right in the Vedic period itself. Therefore ವಿವೇಕಾನಂದಕ್ಕೆ ಬೇಕಾಗಿದ್ದದ್ದು, ಭಾರತೀಯರೇ ಹಿಂದಿನ ಗ್ಲೋರಿ ನಿಮಗೆ ಬಂದಿದ್ದು ಹಿಂದೆ ಗುಪ್ತರ ಕಾಲದವರೆಗೆ, ಋಗ್ವೇದದ ಕಾಲದಿಂದ ಹಿಡಿದು ಗುಪ್ತರ ಕಾಲದವರೆಗೆ ಈ ದೇಶ ಸ್ವರ್ಗ ನಾಚ್ಕೋಬೇಕು. 100 ಸ್ವರ್ಗಗಳು ಹಾಕಿದರೆ ಒಂದು ಭಾರತ ಆಗೋದಿಲ್ಲ, ಅಷ್ಟು ಅದ್ಭುತವಾದ ದೇಶ. ಆದರೆ ಯಾವಾಗ ಸ್ಪಿರಿಚುವಲ್ ಫೀಲ್ಡ್ ಅನ್ನೋದು, ಆಧ್ಯಾತ್ಮಿಕ ಕ್ಷೇತ್ರ ಅನ್ನುವಂಥದ್ದು ಹಲವಾರು ಚಾರಿತ್ರಿಕ ಕಾರಣಗಳಿಂದ ಕಲಸು ಮೇಲೋಗರಾಯಿತು, ಸಂಪೂರ್ಣವಾಗಿ ಹದಗೆಟ್ಟು ಹೋಯಿತು, ಕಲುಷಿತವಾಯಿತು, ಆವಾಗ ಎಲ್ಲ ಕ್ಷೇತ್ರಗಳಲ್ಲೂ ಈ ಆಧ್ಯಾತ್ಮಿಕ ಶಕ್ತಿ ಎನ್ನುವಂಥದ್ದು ಪ್ರವಹಿಸಿ ಅವಳಿಗೆಲ್ಲ ಏನು ಶಕ್ತಿ ಕೊಟ್ಟಿತ್ತು, ಎಲ್ಲ ಕ್ಷೇತ್ರಗಳು ಆ ಶಕ್ತಿ ಕುಂದಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಬಿದ್ದಿವೆ. ವಿವೇಕಾನಂದ ಬಂದಿದ್ದು ಇದನ್ನು ಜಗತ್ತಿಗೆ ಹೇಳೋದಕ್ಕೆ. ಸ್ಪಷ್ಟವಾಗಿ ಹೇಳ್ತಾರೆ ಅವ್ರ ಶಿಷ್ಯ ಸದಾನಂದರಿಗೆ ಹೇಳ್ತಾರೆ, ಮೈ ಮಿಷನ್ ಇನ್ ಲೈಫ್ ಈಸ್ ನಥಿಂಗ್ ಲೆಸ್ ದ್ಯಾನ್ ದಿ ಸ್ಪಿರಿಚುವಲ್ ರೀಜನರೇಷನ್ ಆಫ್ ಇಂಡಿಯಾ ಆ್ಯಂಡ್ ದಿ ಹೋಲ್ ವರ್ಲ್ಡ್. ಪ್ರಪಂಚದ ಯಾವ ಗ್ರೀಕರಿಗೂ ಅದೇ ಪ್ರಾಬ್ಲಮ್ ಆಗಿದ್ದು. ದೇ ನೆವರ್ ನ್ಯೂ ದಿ ಇಂಪಾರ್ಟೆನ್ಸ್ ಆಫ್ ಸ್ಪಿರಿಚುವಾಲಿಟಿ. ಈ ಕಡೆ ಭಾರತೀಯ ಸ್ಪಿರಿಚುವಾಲಿಟಿ ಏನು ಡಿಜನರೇಟ್ ಆಗಿದೆ,
ಇದನ್ನು ರೀಜನರೇಟ್ ಮಾಡಿ, ಮೊದಲು ಭಾರತದಲ್ಲಿ ರೀಜನರೇಟ್ ಮಾಡಿ ಭಾರತೀಯ ಯುವಕರನ್ನು ಈ ಎಲ್ಲ ಕಡೆ ಆಧ್ಯಾತ್ಮಿಕವನ್ನು ಹರಡೋದಕ್ಕೆ ಯೋಗ್ಯರಾದಂಥ ವ್ಯಕ್ತಿಗಳನ್ನಾಗಿ ಮಾಡಿ ಇವರನ್ನು ಪ್ರಪಂಚದಾದ್ಯಂತ ಹರಡಿ ಜಗತ್ತಿನ ಮೂಲೆ ಮೂಲೆಗೂ ಕೂಡ ಆಧ್ಯಾತ್ಮವನ್ನು ಹರಿಯಿಸಿ ತನ್ಮೂಲಕ ಅವರಿಗೆ ಜೀವನದ ಸೈನ್ಸ್, ಲೈಫ್ ಸೈನ್ಸ್ ಅಂದರೆ ಏನು, ಹೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಕಂಪ್ಲೀಟ್ ಲೈಫ್ ಸೈನ್ಸ್. ದೇ ನ್ಯೂ ಪಾರ್ಷಿಯಲ್ ಲೈಫ್ ಸೈನ್ಸ್. ಹೌ ಟು ಅಂಡರ್ಸ್ಟ್ಯಾಂಡ್ ದಿ ಕಂಪ್ಲೀಟ್ ಲೈಫ್ ಸೈನ್ಸ್, ವೇರ್ ಡಸ್ ಲೈ ದಟ್ ಕಂಪ್ಲೀಷನ್ ಆಫ್ ದಟ್ ಲೈಫ್ ಸೈನ್ಸ್. ಇದನ್ನು ಪಾಶ್ಚಾತ್ಯರಿಗೆ ಅರ್ಥ ಮಾಡಿಕೊಟ್ಟು ಡಿವೈನೈಸ್ ದಿ ಹೋಲ್ ಸಿವಿಲೈಸೇಷನ್. ದಟ್ ವಾಸ್ ವಿವೇಕಾನಂದಸ್ ಏಮ್. ವಿವೇಕಾನಂದರು ಇಷ್ಟು ದೊಡ್ಡ ಆಸ್ತಿ ಯಾವುದೇ ಸಮಾಜಕ್ಕೆ, ಅವರು ಒಂದು ಐಡಿಯಾ ಆಗಿ ಫಾರ್ ಎವರ್ ಇರ್ತಾರೆ, ಈ ಮನುಕುಲ ಇರೋ ತನಕ ಇದ್ದಾರೆ. ಬಟ್ ಅವರ ದೈಹಿಕ ಜೀವನ ಬೇಗ ಅಂತ್ಯ ಆಯಿತು. ಯಾಕೆ? ಚಿಕ್ಕ ವಯಸ್ಸಿಗೆ. ಅದು ಹೀಗಿರುತ್ತಲ್ಲ, ಅವರು ಹೇಳಬೇಕು ಯಾರು ವಿವೇಕಾನಂದರು ಅಂದರೆ, ಈ ಸೂರ್ಯ ಚಂದ್ರ ಇವೆಲ್ಲ ಇರ್ತಕ್ಕಂಥ ಈ ಯೂನಿವರ್ಸ್, ನಾವು ಫಿಸಿಕ್ಸಲ್ಲಿ ಏನು ಓದ್ತೀವಿ ಇಷ್ಟೇ ಅಲ್ಲ ಯೂನಿವರ್ಸ್ ಅಂದರೆ. ಇದರ ಆಚೆಗೆ ಸೂಕ್ಷ್ಮ ವಿಶ್ವ ಇದೆ, ಸೂಕ್ಷ್ಮ ಜಗತ್ತು ಇದೆ. ಸೂಕ್ಷ್ಮ ಜಗತ್ತಿನ ಆಚೆಗೆ ಭಾವ ಜಗತ್ತು ಅಂತಿದೆ. ಆ ಭಾವ ಜಗತ್ತಿನ ಆಚೆಗೆ ಜ್ಯೋತಿರ್ಮಂಡಲ ಇದೆ. ಜ್ಯೋತಿರ್ಮಂಡಲದ ಆಚೆಗೂ ಅಖಂಡ ಸಚ್ಚಿದಾನಂದ ಆ ವಿಶ್ವ ಅನ್ನುವಂಥ ಜಗತ್ತು ಅನ್ನುವಂಥದ್ದು ಒಂದಿದೆ. ಆ ಅಖಂಡ ಸಚ್ಚಿದಾನಂದ ವಿಶ್ವದಲ್ಲಿ 7 ಋಷಿಗಳು, 7 ಜನ ಋಷಿಗಳು ಬಹಳ ಗಾಢವಾದ ಧ್ಯಾನದಲ್ಲಿ ಕುಳಿತಿರ್ತಾರೆ. ಎಂಥವರ ಆ ಋಷಿಗಳು ಅಂತಂದರೆ, ದೇವದೇವಿಯರಿಗೆ ಆ ಅಖಂಡ ಸಚ್ಚಿದಾನಂದ ವಲಯ ಏನಿದೆ, ಕ್ಷೇತ್ರ, ಅಲ್ಲಿಗೆ ಪ್ರವೇಶ ಬಿಡಿ, ಅಲ್ಲಿ ನೋಡೋದಕ್ಕೂ ಧೈರ್ಯ ಇಲ್ಲ. ಯಾರಿಗೆ? ದೇವದೇವಿಯರಿಗೆ. ಇನ್ನು ಮನುಷ್ಯ ಮಾತ್ರ ಬಿಡಿ. ಆದ್ದರಿಂದ ಈ ದೇವದೇವಿಯರೆಲ್ಲ ಅದಕ್ಕಿಂತ ಎಷ್ಟೋ ಕೆಳಗಡೆ ಲೋಕದಲ್ಲಿ ತಮ್ಮ ತಮ್ಮ ಜಾಗ ಗುರುತಿಸ್ಕೊಂಡ್ಬಿಟ್ಟು ಆರಾಮಾಗಿ ಇದ್ಬಿಟ್ಟಿದ್ದಾರೆ. ಈ ಜಾಗಕ್ಕೆ ಸೇರಿದ ವಿವೇಕಾನಂದರು. ಆ 7 ಋಷಿಗಳಲ್ಲಿ ವಿವೇಕಾನಂದರು ಒಬ್ಬರು. ನಮ್ಮಲ್ಲಿ ಹಾಡ್ತೀವಿ ಅವ್ರ ಬಗ್ಗೆ, 7 ಋಷಿ ಭವನದಿಂದ ಇಳೆಗಿಳಿದು ಬಂದ ಶ್ರೀ ಗುರುದೇವನ ಕಂದ ವಿವೇಕಾನಂದ ಅಂತ ನಮ್ಮಲ್ಲಿ ಒಂದು ಹಾಡಿದೆ. ಸ್ವಾಮಿ ತದ್ರೂಪಾನಂದರು ಅಂತ ಹೇಳಿ ಬಹಳ ದೊಡ್ಡ ಮಹಾತ್ಮರು, ಅವರ ಹಾಡನ್ನು ರಚನೆ ಮಾಡಿದ್ದಾರೆ. ಅಲ್ಲಿಂದ ಅಲ್ಲಿ ಕರ್ಕೊಂಡು ಬಂದಿದ್ದು ಯಾರು ಅಂದರೆ ರಾಮಕೃಷ್ಣರು. ಯಾರು ರಾಮನಾಗಿದ್ದನೋ, ಯಾರು ಕೃಷ್ಣನಾಗಿದ್ದನೋ ಅವನೇ ಇಂದು ರಾಮಕೃಷ್ಣನಾಗಿ ಬಂದಿರೋದು. ಅದನ್ನು ಸ್ವಯಂ ರಾಮಕೃಷ್ಣರು ಹೇಳಿದರು. ರಾಮಕೃಷ್ಣರ ತಂದೆಗೆ ವಿಷ್ಣು ಕನಸಿನಲ್ಲಿ ಬಂದು ನಿನ್ನ ಮಗನಾಗಿ ಹುಟ್ಟು ಬರಬೇಕಂತ ಮಾಡಿದ್ದೇನೆ ಅಂತ ಸ್ಪಷ್ಟವಾಗಿ ಹೇಳಿದ. ರಾಮಕೃಷ್ಣ ತಾಯಿ ಹೊಟ್ಟೆ ಒಳಗಡೆ ಶಿವಲಿಂಗದಿಂದ ಜ್ಯೋತಿ ಬಂದು ಒಳಗಡೆ ಪ್ರವೇಶ ಮಾಡಿತು. ಇದೆಲ್ಲ ರಾಮಕೃಷ್ಣರ ಜನರದ ಹಿನ್ನೆಲೆ. ರಾಮಕೃಷ್ಣರು ಯಾಕೆ ಬಂದಿದ್ದು? ಅದ್ಭುತವಾದ ತಪಸ್ಸು ಮಾಡಿ ಆ ತಪಶಕ್ತಿಯನ್ನು ಈ ವಿವೇಕಾನಂದರಿಗೆ ಟ್ರಾನ್ಸ್ಫರ್ ಮಾಡಿ ಅವ್ರ ಮೂಲಕ ಜಗತ್ತಿನ ಹಿತವನ್ನು ಸಾಧಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕು. ಇದಕ್ಕೆ ರಾಮಕೃಷ್ಣರು ಬಂದಿದ್ದು. ಈಗ ಯೋಚನೆ ಮಾಡಿ, ಈ ಭೂಲೋಕದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಸ್ವಾರ್ಥ, ದಂಭ, ದರ್ಪ, ಈ ಭೂಲೋಕ ಅಷ್ಟು ಉನ್ನತ ಮಟ್ಟದ ಆ ಶಕ್ತಿಗಳಿಗೆ, ಮಹಾತತ್ವ ಮಹಾಶಕ್ತಿಗಳಿಗೆ ಇದೊಂದು ಸ್ಲಮ್ ಏರಿಯಾ. ಮೂಗು ಹಿಡ್ಕೊಂಡು ಕೆಲಸ ಮಾಡಬೇಕು. ನೀವು ಕಣ್ಣಿಗೆ ಬಟ್ಟೆ ಕಟ್ಕೋಬೇಕು. ಇಂಥ ಸ್ಲಮ್ನಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಯಾಕೆ ಅಂದರೆ ಪ್ರಸಾದ್ ನೋಡಿ, ಅವ್ರಿಗೇನೋ ಸ್ವಲ್ಪ ನೀವು ಒಂಚೂರು ಬುದ್ಧಿವಾದ ಹೇಳಬೇಕಾಗಿದೆ. ನಿಮ್ಮ ಮಾತು ಕೇಳ್ತಾರೆ ಅವ್ರು, ಇನ್ಯಾರ ಮಾತು ಕೇಳೋದಿಲ್ಲ. ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಬಿಡ್ತೀನಿ. ನೀವು ಕಷ್ಟಪಟ್ಕೊಂಡು ಒಂದು ಅರ್ಧ ಗಂಟೆ ಅವ್ರಿಗೇನು ಬೇಕು ಅದನ್ನೆಲ್ಲ ಕೂಡ ಹೇಳ್ತೀರಿ. ಹೇಳಿ ಆದಮೇಲೆ ನೀವು ಅಲ್ಲೇ ಇರೋದು ನೀವು ತಯಾರೇ, ನಿಮ್ಮ ಆರೋಗ್ಯ ಕೆಟ್ಟೋಗುತ್ತೆ ನೀವು ಅಲ್ಲಿದ್ದರೆ. ಆದರೆ ಏನು ಮಾಡ್ತೀರಿ? ಮತ್ತೆ ಬರ್ತೀನಿ ಅಂದ್ಕೊಂಡು ಬರ್ತೀರಿ, ಶುಚಿಯಾಗಿ ಇಟ್ಕೊಳ್ಳಿಪ್ಪ ಅಂತೆಲ್ಲ ಹೇಳಿ ಬಂದುಬಿಡ್ತೀರಿ. ಹೀಗೆ ವಿವೇಕಾನಂದರು, ಶ್ರೀರಾಮಕೃಷ್ಣ ಅವರೆಲ್ಲ ಅವರ ಜೀವನದ ಉದ್ದೇಶಗಳು ಏನಿತ್ತು ಆ ಉದ್ದೇಶ ನೆರವೇರಿದ ಮೇಲೆ ಅವರಿಗೆ ಉಳಿಬೇಕಾದ ಅವಶ್ಯಕತೆ ಇಲ್ಲ. 1500 ವರ್ಷ ಇನ್ನು ಮುಂದೆ ಜಗತ್ತಿಗೆ ಯಾವ ಮಾರ್ಗದರ್ಶನ ಬೇಕಿದೆ? ಒಂದು ಪರಿಪೂರ್ಣ ನಾಗರಿಕತೆ ಆಗುವುದಕ್ಕೆ, ಮನುಷ್ಯನ ನಾಗರಿಕತೆಗೆ, ಮಾನವ ಕುಲಕ್ಕೆ, ಮನುಸಂಕುಲಕ್ಕೆ ಒಂದು ಪರಿಪೂರ್ಣ ನಾಗರಿಕವಾಗಿ ಬೆಳೆಯೋದಕ್ಕೆ ಇನ್ನು 1500 ವರ್ಷಕ್ಕೆ ಏನು ಬೇಕಿದೆಯೋ ಅದನ್ನು ವಿವೇಕಾನಂದರ ಮೂಲಕ ಶ್ರೀರಾಮಕೃಷ್ಣ ಮಾಡಿದರು. ಗುರುವಿನ ಆ ಉದ್ದೇಶವನ್ನು ವಿವೇಕಾನಂದರು ನೆರವೇರಿಸಿಕೊಟ್ರು. ಮುಗಿಯಿತು ಕೆಲಸ. ಆದ್ದರಿಂದ ಇವರಿಬ್ಬರೂ ಕೂಡ ಪಂಚಾಂಗ ತರಿಸಿ ತಾವು ಯಾವತ್ತು ದೇಹವನ್ನು ತ್ಯಜಿಸಬೇಕು ಅಂತ ದಿನಾಂಕವನ್ನು ನಿರ್ಧರಿಸಿ ಅದೇ ದಿನಾಂಕದಂದು ತಮ್ಮ ಶರೀರವನ್ನು ತ್ಯಜಿಸ್ಬಿಟ್ರು. ವಿವೇಕಾನಂದರಂತೂ ಪ್ರಾಣಾಯಾಮ ಮಾಡಿ, ಒಂದು ಯೋಗಿಗಳಿಗೆಲ್ಲ ಒಂದು ಮೆಥಡ್ ಇದೆ. ಪ್ರಾಣಾಯಾಮ ಮಾಡಿ ಕುಂಭಕದಲ್ಲಿ ಇಲ್ಲಿ ಸಹಸ್ರಾರ ಅಂತ ಒಂದಿದೆ. ಈ ಪುಟ್ಟ ಮಕ್ಕಳು ಹುಟ್ಟಿರ್ತಾರಲ್ಲ, ನೀವು ಅವ್ರು ನೋಡಿ, ಇಲ್ಲೊಂದು ಗವಾಕ್ಷ ಥರ ಇದ್ದು ತೆಳುವಾದ ಚರ್ಮ ಇದ್ದಂಗೆ ಇರುತ್ತೆ, ಅದೇ ಸಹಸ್ರಾರ. ಅದು ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ಬಲಿಯುತ್ತೆ ಆ ಚರ್ಮ. ಆದರೆ ಯೋಗಿಯಾದವನು ಕುಂಭಕ ಮಾಡಿ ಆ ಪ್ರಾಣವಾಯುವನ್ನು ಆ ತೆಳುವಾದ ಗವಾಕ್ಷ ಥರ ಇತ್ತಲ್ಲ ಅದ್ರ ಮೂಲಕ ಆಚೆ ಹೋಗೋ ಹಾಗೆ ಮಾಡಿ ಶರೀರವನ್ನು ಬಿಸಾಕ್ಬಿಡ್ತಾನೆ. ವಿವೇಕಾನಂದ ಹೇಳಿದರು, ಐ ಮೇ ಫೈಂಡ್ ಇಟ್ ವೆರಿ ಈಸಿ ಫಾರ್ ಮೀ ಟು ಗೆಟ್ ಔಟ್ ಆಫ್ ದಿಸ್ ಬಾಡಿ, ಓನ್ಲಿ ಟು ಥ್ರೋ ಇಟ್ ಅವೇ ಆಸ್ ದೋ ಇಟ್ ಇಸ್ ಅ ವಾರ್ನ್ ಔಟ್ ಗಾರ್ಮೆಂಟ್. ಐ ಕ್ಯಾನ್ ಥ್ರೋ ಅವೇ ಮೈ ಬಾಡಿ ಆಸ್ ಇಫ್ ಇಟ್ ಇಸ್ ಅ ವಾರ್ನ್ ಔಟ್ ಗಾರ್ಮೆಂಟ್.
ಇಟ್ಸ್ ವೆರಿ ಈಸಿ ಫಾರ್ ಮೀ, ಬಟ್ ಐ ಶಾಲ್ ನಾಟ್ ಸೀಸ್ ಟು ವರ್ಕ್. ಐ ಶಾಲ್ ಇನ್ಸ್ಪೈರ್ ಮೆನ್ ಎವ್ರಿವೇರ್ ಟಿಲ್ ದಿ ಹೋಲ್ ಹ್ಯುಮ್ಯಾನಿಟಿ ವಿಲ್ ಕಮ್ ಟು ನೋ ದಟ್ ಇಟ್ ಈಸ್ ಒನ್ ವಿತ್ ಗಾಡ್. ವಿವೇಕಾನಂದರು ಎಲ್ಲಿವರೆಗೆ ಕೆಲಸ ಮಾಡ್ತಾರೆ, ಪ್ರತಿ ಮನುಷ್ಯನು ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಮೀ ಆ್ಯಂಡ್ ಗಾಡ್ ಅಂತ ಫರ್ಮೆಸ್ಟ್ ಕನ್ವಿಕ್ಷನ್ನಿಂದ, ದೇವರಿಗೂ ನನಗೂ ಏನು ವ್ಯತ್ಯಾಸವಿಲ್ಲ ಅಂತ ಹೇಳೋದಲ್ಲ. ಹೌದು ವ್ಯತ್ಯಾಸ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ, ನಿಮಗೂ ದೇವರಿಗೂ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಕೇಳಿಸ್ಕೊಂಡು ಒಪ್ಕೊಳ್ಳೋ ಅಷ್ಟರ ಮಟ್ಟಿಗೆ ಪ್ರತಿ ಮನುಷ್ಯನು ತನ್ನ ಒಳಗಡೆ ಇರತಕ್ಕಂಥ ದೇವತ್ವವನ್ನು ವ್ಯಕ್ತಪಡಿಸಿ ಸ್ವಯಂ ದೇವರಾಗಿ ಕಾಣುವ ಮಟ್ಟಕ್ಕೆ ಈ ಜಗತ್ತನ್ನು ಕರ್ಕೊಂಡು ಹೋಗೋವರೆಗೂ ನಾನು ಇನ್ಸ್ಪೈರ್ ಮಾಡ್ತೇನೆ ಜನರನ್ನು. ವಿವೇಕಾನಂದರು ಹೇಳಿದರು, ಇದರಲ್ಲಿ ಎಲ್ಲ ಕಡೆ ಇವತ್ತು ಆಧ್ಯಾತ್ಮ ವ್ಯಾಪಿಸ್ಕೊಳ್ತಾ ಇದೆ. ಎಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮದ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ. ವಿವೇಕಾನಂದರ ಕಾರ್ಯಕ್ರಮ ಈಗಾಗಲೇ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಹೀಗಾಗಿ ತಮ್ಮ ಕೆಲಸ ಮುಗಿದ ತಕ್ಷಣ ಆ ಕಡೆ ವಿವೇಕಾನಂದರು ಹೋದರು, ಈ ಕಡೆ ರಾಮಕೃಷ್ಣ ಹೋದರು. ರಾಮ ಕೂಡ ಈ ರೀತಿ ಪ್ರಾಣಾಯಾಮ ಮಾಡಿ ತನ್ನ ಶರೀರವನ್ನು ತ್ಯಜಿಸಿದ್ದು. ಇತಿಹಾಸದಲ್ಲಿ ರಾಮ ಅದೇ ರೀತಿ ಶರೀರ ಬೇಕಂತ ತ್ಯಜಿಸಿದವನು. ಲಕ್ಷ್ಮಣ ಹೊರಟೋದ್ಮೇಲೆ, ದೇಶ ಬಿಟ್ಟು ಹೊರಟೋದ್ಮೇಲೆ, ಲಕ್ಷ್ಮಣ ಹೋದ್ಮೇಲೆ ನನಗೇನು ಕೆಲಸ ಅಂತ ಪ್ರಾಣಾಯಾಮ ಮಾಡಿ ಶರೀರ ತ್ಯಜಿಸ್ಬಿಟ್ಟ. ಹಾಗೆಯೇ ಶೃಂಗೇರಿಯಲ್ಲಿ ಚಂದ್ರಶೇಖರ ಭಾರತಿಗಳು ಅಂತ ಬಹಳ ದೊಡ್ಡ ತಪಸ್ವಿಗಳು, ಅವರು ಕೂಡ ಹಾಗೇನೆ ಪ್ರಾಣಾಯಾಮ ಮಾಡಿ ಅವರ ಶರೀರ ತುಂಗಾ ನದಿಯಲ್ಲಿ ತೇಲ್ಕೊಂಡ್ರಾಯ್ತು. ಯಾವುದಾದ್ರೂ ಒಂದು ಬೆಲೂನ್ ತೇಲ್ಕೊಂಡು ಹೋಗುತ್ತಲ್ಲ, ಆ ರೀತಿ ತುಂಗಾ ತೇಲ್ಕೊಂಡ್ರೆ. ಶ್ರೀರಾಮಂದು ಹಾಗೆ ಆಯಿತು. ರಾಮಕೃಷ್ಣ ವಿವೇಕಾನಂದ ಅದೇ ರೀತಿಯಲ್ಲಿ ಮಾಡ್ತಾರೆ. ದೊಡ್ಡ ಯೋಗಿಗಳೆಲ್ಲ ಹಾಗೆ ಮಾಡ್ತಾರೆ.